ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ, ಭಾಳಷ್ಟು ಹುಡುಗರು ಕಮೆಂಟಲ್ಲಿ ನೋಡ್ತಿದ್ದೆ ಆ್ಯಂಡ್ ನನಗೆ ವಾಟ್ಸಪ್ ಪರ್ಸನಲ್ ಮೆಸೇಜ್ ಬಂದಿತ್ತು. ಎಸ್ ಬಗ್ಗೆ ಸ್ವಲ್ಪ ಮಾತಾಡಿ, ಭಾಳ ದಿನ ಆಯ್ತು ಎಸ್ ಬಗ್ಗೆನೇ ಮಾತಾಡ್ತಿಲ್ಲ, ಬೇರೆ ಎಲ್ಲನೂ ಕೂಡ ಟಾಪಿಕ್ ಮಾತಾಡ್ತಿದ್ದಾರೆ. ಮೇನಾಗಿ ಸ್ವಲ್ಪ ಎಸ್ ಬಗ್ಗೆ ಕೂಡ ಮಾತಾಡಿ, ಯಾಕಂದರೆ ಆಲ್ಮೋಸ್ಟ್ ಆಗಿ ನಮ್ಮ ಹುಡುಗರು ಅಂತಂದರೆ ಈಗ SSB ಅಪ್ಡೇಟ್ ಕೂಡ ಭಾಳಷ್ಟು ಹುಡುಗರು ಸಬ್ಸ್ಕ್ರೈಬ್ ಆಗಿದ್ದೀರಾ. ಆ್ಯಂಡ್ ಇವಾಗ ಕೂಡ ಹೊಸದಾಗಿ ನೋಡ್ತಾ ಇದ್ರು ಕೂಡ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಅವಾಗೋಗಿ ಹೇಳ್ತಾ ಇರ್ತೀವಿ. ಸರಿ, ಈಗ SSB ಬಗ್ಗೆ ಮಾತಾಡ್ತಾ ಹೋತಂತಂದರೆ ನೋಡಿ, ಒಂದು ಈಗ ಲಾಸ್ಟ್ ಡೇಟ್ ಬಗ್ಗೆ ಮೊದಲು ಮಾತಾಡ್ಬಿಡ್ತೀನಿ, ಆಮೇಲೆ ಎಲ್ಲನೂ ಕೂಡ ಕ್ಲಿಯರಾಗಿ ಎಲ್ಲನೂ ಕೂಡ ಕ್ಲಾರಿಫಿಕೇಷನ್ ಮಾಡ್ತೀನಿ. ಇಲ್ಲಿ ಕಾಣಿಸ್ತಿದೆ ನೋಡಿ, ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಅಂತಂದು ಇದರಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಹುಡುಗರು ಕಾಣೋದು ಅಂದರೆ ನಿಮಗೆ ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬರ್ತಕ್ಕಂಥ ಅಮೌಂಟ್ ಏನೇನೆಲ್ಲ ಬರ್ತವೆ ನಿಮ್ಗೆ ನಾಳೆ ಗೊತ್ತಿರೋ ಬಗ್ಗೆ ಫೀ ಕನ್ಸೆಷನ್ ಅಂತ ಬರುತ್ತೆ ನಿಮಗೆಲ್ಲರೂ ಕೂಡ. ಅಂದರೆ ಆಲ್ಮೋಸ್ಟ್ ನಿಮಗೆ ಫೀ ಕನ್ಸೆಷನ್ ಅಂತ ಕೊಡ್ತಾರೆ. ಓಕೆ, ಹಾಗೆ ನಿಮ್ಗೆ ಗೊತ್ತಿರುವಾಗ ಫೀ ರಿಂಬರ್ಸ್ಮೆಂಟ್ ಅಂದರೆ ಕೊಡ್ತಾರೆ. ಅಂದರೆ ಶುಲ್ಕ ಮರುಪಾವತಿ ಅಂತ ನಿಮ್ಮ ಆಫ್ ಅಮೌಂಟ್, ನಿಮ್ಮ ಕಾಲೇಜಿಗೆ ಕಟ್ಟಿರ್ತಕ್ಕಂಥ ಅಮೌಂಟು ಅರ್ಧದಷ್ಟು, ಅಂದರೆ ಗೌರ್ಮೆಂಟ್ ಕಾಲೇಜಿಗೆ ಇರ್ತಕ್ಕಂಥ ಅರ್ಧದಷ್ಟು. ನೀವು ಯಾವುದಾದ್ರೂ ಕೋರ್ಸ್ ಕಲಿತಾರ್ರಿ, ನೀವು ನಾರ್ಮಲ್ ಡಿಗ್ರಿ ಕಲಿತಿದ್ರು ಅಥವಾ ಪ್ರೊಫೆಷ್ನಲ್ ಕೋರ್ಸಸ್ ಕಲಿತಿದ್ರು, ಅಥವಾ ನೀವು ಇನ್ನಿತರ ಯಾವುದೇ ಏನಾದರೂ ಕೋರ್ಸಸ್ ಮಾಡ್ತಾರ್ರಿ, ನಿಮ್ಮ ಕೋರ್ಸ್ಗೆ ಇರ್ತಕ್ಕಂಥ ಗೌರ್ಮೆಂಟ್ ಕಾಲೇಜಿನ ಆಫ್ ಅಮೌಂಟ್ ನಿಮ್ಗೆ ಏನಪ್ಪ ಆಗುತ್ತೆ ಅಂತಂದರೆ ನಿಮಗೆ ಶುಲ್ಕ ಮರುಪಾವತಿ ಅಂದರೆ ಫೀ ರಿಯಂಬರ್ಸ್ಮೆಂಟ್ ಆಗುತ್ತೆ. ಓಕೆ, ಇದು ಒಂದು ತಲೆಯಲ್ಲಿರಲಿ. ಆ್ಯಂಡು ಅದ್ರ ಜೊತೆಗೆ ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮ್ಗೆ ಏನು ಮತ್ತೇನು ಬರುತ್ತೆ ಅಂದರೆ ವಿದ್ಯಾಸಿರಿ ಸ್ಕಾಲರ್ಶಿಪ್ ಕೂಡ ಕೊಡ್ತಾರೆ. ಅಂತಂದರೆ ಅಲ್ಲಿ ನಿಮಗೆ ಗೊತ್ತಿರುವಾಗ ಅಲ್ಲಿ ಊಟ ಮತ್ತು ವಸತಿಗೆ ಸಂಬಂಧಪಟ್ಟ ಹಾಗೆ ಫುಡ್ ಆ್ಯಂಡ್ ಅಕಮಡೇಷನ್ ಸ್ಕಾಲರ್ಶಿಪ್ಪು ಕೂಡ ನಿಮಗೆ 15,000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಾಯಿದ್ದಾರೆ. ಆ್ಯಂಡ್ ಇವೆರಡು ಕೂಡ ಬರೋದು ನಿಮಗೆ ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದನೇ. ಓಕೆ, ಇನ್ನೂ ಕೂಡ ಡಿಪಾರ್ಟ್ಮೆಂಟ್ಸ್ಗಳು ಎಷ್ಟು ಅಂದರೆ ಟೋಟಲಾಗಿ ಇಲ್ಲಿ ಕೆಳಗೆ ಕಾಣಿಸ್ತಿದೆ ನೋಡಿ, ಇಷ್ಟು ಡಿಪಾರ್ಟ್ಮೆಂಟ್ಗಳಿದ್ದಾವೆ. ಸೊ ಇದರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಮರ್ಜಿಡ್ ಆಗಿರ್ತವೆ. ಓಕೆ, ಅದು ಇದು ಸಪ್ರೇಟ್ ಅನ್ನೋ ಬದಲು ನೀವು ಏನು ಮಾಡಿರಿ, SSB ಒಂದು ಅಪ್ಲೈ ಮಾಡಿಬಿಡ್ರಿ, ಇವೆಲ್ಲ ಒಂದು ಡಿಪಾರ್ಟ್ಮೆಂಟ್ಗೆ ಅಂಡರ್ಗೆ ನೀವು ಎಲಿಜಿಬಲ್ ಇರ್ತೀರ. ಸೊ ಹಂಗಾಗಿ ಲಾಸ್ಟ್ ಡೇಟ್ ನಿಮ್ಮ ಸದ್ಯಕ್ಕೆ ಈ 31 ಅಂದರೆ ಅಕ್ಟೋಬರ್ 30 ಕೂಡ ಲಾಸ್ಟ್ ಡೇಟ್ ಕೊಟ್ಟವ್ರೆ. ಸೊ ಈಗ ಮತ್ತೆ ಸಪ್ರೇಟಾಗಿ ಬೇಸ್ ಮೇಲೆ ಮಾಡ್ಕೊತ ಹೋಯ್ತಂತಂದರೆ ಇಲ್ಲಿ ನೋಡಿ, ಈಗ ಇಂಜಿನಿಯರ್ ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆ ಕಡೆ ಅಂದರೆ ಇಂಜಿನಿಯರ್ ಸ್ಟೂಡೆಂಟ್ಗೆ 30/11 ಅಂದರೆ ನವಂಬರ್ 30 ಕೂಡ ಏನು ಮಾಡಿದ್ರೆ ನಿಮಗೆ ಡೇಟ್ ಕೊಟ್ಟವ್ರೆ. ಸೊ ಹಂಗಾಗಿ ಬೇರೆ ಬೇರೆ ಆರ್ಯ ವೈಶ್ಯ ಮತ್ತು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಅವರು ಮತ್ತು ಮೈನಾರಿಟಿ ಸ್ಟೂಡೆಂಟ್ ಕೇಳ್ತಿದ್ರೆ ನೋಡಿ, ನಿಮ್ಗೆ ಕೂಡ ನವಂಬರ್ 30 ಕೂಡ ಇದೆ, ನೀವು ಅಪ್ಲೈ ಮಾಡಿ. ಆ್ಯಂಡ್ ಹ್ಯಾಂಡಿಕ್ಯಾಪ್ಟ್ ಇತ್ತಂದರೆ ನಿಮ್ಗೆ ವರ್ಷ ಪೂರ್ತಿ ಇರ್ತದೆ, ವರಿಬೇಡ, ನಿಮಗೆ ಡಿಸೆಂಬರ್ 31 ಕೂಡ ಅಪ್ಲಿಕೇಶನ್ ಹಾಕಬಹುದು. ಓಕೆ, ಸೊ ಬಟ್ ನೀವು ಅದು ಏನು ಕೂಡ ಕೂರ್ಲಿಕ್ಕೆ ಹೋಗಬೇಡ್ರಿ. ನಿಮ್ಮ ಸದ್ಯಕ್ಕೆ ಏನಪ್ಪ ಅಂತಂದರೆ ಈ ಮತ್ತು 30 ಅನ್ಕೊಂಬಿಡಿ, ಸದ್ಯಕ್ಕೆ ಇನ್ನೂ ಒಂದು ವೀಕ್ ನಿಮಗೆ ಅಪ್ಲೈ ಮಾಡಲಿಕ್ಕೆ ಟೈಮ್ ಇದೆ. ಸೊ ಹಂಗಾಗಿ ಅಪ್ಲೈ ಮಾಡಿರಿ. ಯಾಕೆ ಹೇಳ್ತಿದ್ದೇನೆ ಅಂತಂದರೆ ವರ್ಷನೂ ಕೂಡ ಕೊಟ್ಟುವಾಗೆ ಸ್ವಲ್ಪ ಡಿಲೇ ಆದರೂ ಚಿಂತೆ ಇಲ್ಲ, ನಿಮಗೆ ಅಮೌಂಟ್ ಅನ್ನೋದು ಶಾಂಕ್ಷನ್ ಆಗ್ತಾಯಿದೆ. ಸ್ವಲ್ಪ ಡಿಲೇ ಆದರೂ ಚಿಂತೆ ಇಲ್ಲ, ಶಾಂಕ್ಷನ್ ಆಗ್ತದೆ, ಅಮೌಂಟು ಕೂಡ ಎಲ್ಲ ಸ್ಟೂಡೆಂಟ್ ಕೂಡ ಬರ್ತಾಯಿದೆ. ಎಷ್ಟೋ ಟೈಮ್ ಈಗ ಇನಿಷಿಯಲ್ ಸ್ಟಾರ್ಟಿಂಗ್ ಅಲ್ಲ ಅಂದರೆ ಬೇಗನೆ ಅಪ್ಲೈ ಮಾಡಿದವ್ರಿಗೆ ಬೇಗನೆ ಅಮೌಂಟ್ ಬಂದ್ಬಿಡ್ತದೆ. ಸ್ವಲ್ಪ ಲೇಟ್ ಆಗ್ದಂಗೆ ಏನಾಗ್ತದೆ ಅಂತಂದರೆ ಇಯರ್ ಅಂದರೆ ಅಕಾಡೆಮಿಕ್ ಇಯರ್ ಮುಗಿಯುವ ಎಂಡಲ್ಲಿ ಏನಾಗ್ತದೆ ಸ್ಕಾಲರ್ಶಿಪ್ ಬರ್ತಾ ಹೋಗ್ತದೆ. ಲೈಕ್ ನೋಡಿ, ಈ 2025-26 ಈ ಅಕಾಡೆಮಿಕ್ ಇಯರ್ಲಿ ಯಾರು ಅಪ್ಲೈ ಮಾಡ್ತಿರೋ ಈಗ ಸ್ಟಾರ್ಟಿಂಗಲ್ಲಿ ಹಾಕಿದವ್ರಿಗೆ ಏನಾಗ್ತದೆ ಬೇಗನೆ 1 ಮಂತ್ ಆರ್ 2 ಮಂತಲ್ಲಿ ಬಂದುಬಿಡ್ತದೆ. ಸ್ವಲ್ಪ ಲೇಟ್ ಆಗ್ದಂಗೆ ಏನಾಗ್ತದೆ ಅಂತಂದರೆ ಈ 2026 ಆಗಸ್ಟು, ಸೆಪ್ಟೆಂಬರು, ಅಕ್ಟೋಬರ್, ನವಂಬರ್, ಡಿಸೆಂಬರ್ವರೆಗೂ ಕೂಡ ಹೋದರೂ ಏನು ಕೂಡ ಆಶ್ಚರ್ಯ ಏನಿಲ್ಲ. ಓಕೆ, ಬಟ್ 2026 ಡಿಸೆಂಬರ್ ಒಳಗಡೆ ಈ ವರ್ಷದ ಅಪ್ಲೈ ಅಂದರೆ 2025-26 ಸಾಲಿನಲ್ಲಿ ಯಾರು ಅಪ್ಲೈ ಮಾಡ್ತಿದ್ರು ನಿಮಗೆ ಬಂದೇ ಬರುತ್ತೆ. ಓಕೆ, ಸೊ ಇದೆ ಲಾಸ್ಟ್ ಡೇಟು ಹಾಕಿರಿ. ಆ್ಯಂಡ್ ಅಲ್ಲಿ ಭಾಳ ಹುಡುಗರು ಕೇಳ್ತಿದ್ರೆ ನಮಗೆ USA ನಂಬರ್ ಇಲ್ಲ, ನಮ್ಗೆ ಹೆಂಗೆ ಹಾಕಕ್ಕೆ ಬರ್ತದೆ ಬಿಡಿ. ನಿಮ್ಗೆ USA ನಂಬರ್ ಇಲ್ಲ ಅಂತಂದರೆ ವರಿ ಮಾಡ್ಕೊಬಿಡಿ. ನಾನು ಎಷ್ಟೋ ಯೂಟ್ಯೂಬರ್ಸ್ ನೋಡ್ತಿದ್ದೆ, USA ನಂಬರ್ ಬರ್ತದೆ, ವೇಟ್ ಮಾಡಿ. ಅದು ಈಗ ಹೆಂಗೆ ಆಗ್ತಿದೆ ಅಂತಂದರೆ ಈಗ ಕೆಲವೊಂದಿಷ್ಟು ಯೂನಿವರ್ಸಿಟಿ ಕಡೆಯಿಂದ ಆಗಲೇ ಟೆಂಪ್ರರಿ ಜೊತೆಗೆ ಫೈನಲ್ ಕೂಡ ಕೊಟ್ಬಿಡೋರೆ. ಲೈಕ್ ನಮ್ಮ RGHSಗೆ ಬಂದಾಗೆ ಕೆಲವೊಂದಿಷ್ಟು ಅದು ಕೂಡ RGHS ಅಂದರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ಅಂತ ಏನು ಕರಿತೀವಿ, ಇದರಲ್ಲೂ ಕೂಡ ಸಬ್ ಕೋರ್ಸಸ್ಗಳು ಭಾಳ ಬರ್ತವೆ ಈ ಒಂದು ಯೂನಿವರ್ಸಿಟಿಯಲ್ಲಿ. ಈಗ ಕೆಲವೊಂದಿಷ್ಟು ಅದರಲ್ಲೂ ಕೂಡ ಕೋರ್ಸಸ್ಗೆ ಟೆಂಪ್ರರಿ ಕೊಟ್ಟಿದ್ದಾರೆ. ಈಗ ಕೆಲವೊಂದಿಷ್ಟು ಕೋರ್ಸಸ್ಗೆ ಮಾಡಿದ್ದಾರೆ, ಇನ್ನೂ ಕೂಡ ಅಡ್ಮಿಷನ್ ಇನ್ನೂ ಕೂಡ ಟೈಮ್ ಇದಕ್ಕೋಸ್ಕರ ಏನು ಮಾಡಿದ್ದಾರೆ, ಇನ್ನೂ ಕೂಡ ಟೆಂಪ್ರರಿನೇ ಕೊಡ್ಕೊಂಡಿದ್ದಾರೆ. ಈಗಾಗಲೇ ಅಡ್ಮಿಷನ್ ಟೈಮ್ ಮುಗಿದು ಅಂತಂದರೆ ಈಗ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಕಡೆಯಿಂದ ಲಾಸ್ಟ್ ಡೇಟ್ ಮುಗಿದು ಅಡ್ಮಿಷನ್ ಆಗಿದೆ, ಎಲ್ಲನೂ ಕೂಡ ಡಾಟಾನು ಕೂಡ ಯೂನಿವರ್ಸಿಟಿಲಿ ಇತ್ತಂದರೆ ಫೈನ್ ಅಂದರೆ ಪರ್ಮನೆಂಟ್ ರಿಜಿಸ್ಟ್ರೇಷನ್ ನಂಬರ್ ಕೂಡ ಕೊಟ್ಟಾರೆ, ಅದನ್ನು ತೊಗೊಂಡು ಅಪ್ಲೈ ಮಾಡ್ತಾ ಇದ್ದೀರಾ. ಓಕೆ, ಸೊ ಹಂಗಾಗಿ ಅಪ್ಲೈ ಮಾಡಿರಿ. ಆ್ಯಂಡ್ ಈಗ ಕೆಲವೊಂದಿಷ್ಟು ಹುಡುಗರು ನನಗೆ ಮೋಸ್ಟ್ ಆಫ್ ದಮ್ ಸ್ಟೂಡೆಂಟ್ ಕೇಳೋದು ಇಂಜಿನಿಯರ್ ಸ್ಟೂಡೆಂಟ್ ಕೇಳ್ತಿದ್ರಿ, ನಮಗೆ USA ನಂಬರ್ ಕೇಳ್ತದೆ, ಏನು ಹಾಕಬೇಕು ನೋಡಿ. ನಿಮ್ಗೆ ಏನಾಗಿದೆ ಅಂತಂದರೆ ಸದ್ಯಕ್ಕೆ KA ಹತ್ರ ಡಾಟಾ ಇರ್ತದೆ ನಿಮ್ದೆಲ್ಲನೂ ಕೂಡ. ಆ ಡಾಟಾ ನಿಮ್ಮ VTUಗೆ ಹೋಗಿ VTU ಕಡೆಯಿಂದ ನಿಮಗೆ ಫೈನಲ್ ಎಲ್ಲ ಬರಬೇಕಂತಂದರೆ ನಿಮ್ದು ಫಸ್ಟ್ ಸೆಮ್ ಎಕ್ಸಾಮ್ ಬರೆಯೋಕೆ ಕೊಡ್ತಾರೆ. ಸೊ ಅಲ್ಲಿವರೆಗೂ ಕೂಡ ನಿಮ್ಗೆ ಅಪ್ಲೈ ಮಾಡ್ಲಿಕ್ಕೆ ಬರುತ್ತೆ, ಖಂಡಿತ ಬರ್ತದೆ. ನೀವೇನು ಮಾಡ್ಕೊರಿ, ಟೆಂಪ್ರರಿ ರಿಜಿಸ್ಟ್ರೇಷನ್ ನಂಬರ್ ನಿಮ್ಗೆ ಕೊಟ್ಟಿತ್ತಂದರೆ ಒಂದು ಒಳ್ಳೆ ಖುಷಿ ವಿಚಾರ. ಓಕೆ, ಇನ್ನು ಕೊಟ್ಟಿಲ್ಲ ಅಂದರೆ ಏನು ಮಾಡಿರಿ, ಈಗ ನಿಮ್ಗೆ KA ಅಂತ ಎಲ್ಲರೂ ಕೂಡ KA ಕಡೆಯಿಂದ ಬಂದಿರ್ತಾರೆ, ನಿಮಗೆ CT ನಂಬರ್ ಅಂತ ಇದೆ ನೋಡಿರಿ. ಓಕೆ, CT ನಂಬರ್ 5 ಡಿಜಿಟ್ ಇದೆ ಅಲ್ವಾ, ಆ ಒಂದು CT ನಂಬರ್ ಹಾಕಿರಿ. ಯಾಕಂದರೆ KAದವರು ತಮ್ಮ ಡಾಟಾನ ಡೈರೆಕ್ಟಾಗಿ SS ಪೋರ್ಟಲ್ಗೆ ಕೊಟ್ಟಿದ್ದಾರೆ. ಓಕೆ, ಸೊ ನಾನು ನೋಡಿದ್ಬೇಕು ಎಲ್ಲರೂ ಕೂಡ ಅಪ್ಲೈ ಮಾಡಿದರೆ ನಂಗೆ ಹೇಳಿದ್ರು ಸ್ಟೂಡೆಂಟ್ ಈ ಥರ ಇದೆ, ಸ್ವಲ್ಪ ಹೇಳ್ರಿ ಅಂತ ಹೇಳ್ತಿದ್ದಾರೆ. ಹಂಗಾಗಿ ಹೇಳ್ತಾ ಇದ್ದೀನಿ, ಏನಪ್ಪ ಅಂತಂದರೆ ನಿಮ್ಮ CT ನಂಬರ್ ಏನಿದೆ ಆ 5 ಡಿಜಿಟ್ ನಂಬರು ಅದನ್ನು ನೀವು ಅಪ್ಲೈ ಮಾಡಿದರೆ KA ಇರತಕ್ಕಂಥ ನಿಮ್ಮ ಡಾಟಾ ಎಲ್ಲನೂ ಕೂಡ SSB ಹೋಗಿದೆ. ಹಂಗಾಗಿ SSB ಆಟೋಮೆಟಿಕ್ಲಿ ನಿಮ್ಮ ಪೆಚ್ ಡೀಟೇಲ್ಸ್ ಬರ್ತದೆ.
ಅಪ್ಲೈ ಮಾಡಿರಿ. ಯಾವೊಂದು ಸ್ಟೂಡೆಂಟು ನಿಮ್ಮದು ಇನ್ ಕೇಸ್ ಅದು ಇಲ್ಲ ಇದೆಲ್ಲ ಅದು ಕೂರಬೇಡ್ರಿ, ಅಪ್ರೋಚ್ ಮಾಡಿರಿ. ನಿಮ್ಮ ಕಾಲೇಜಲ್ಲಿ SSBಗೋಸ್ಕರನೇ ಒಬ್ಬರು ಮೇಂಟೈನಿಂಗ್ ಮಾಡ್ಲಿಕ್ಕೆ ಒಬ್ರು ಇದ್ದೇ ಇರ್ತಾರೆ, ಇಟ್ಟಿರ್ತಾರೆ ಕೂಡ ಇರ್ತೈತೆ. ಒಬ್ಬ ನಿಮ್ಮ ಲೆಕ್ಚರೇ ಒಬ್ರು ತೊಗೊಂಡಿರ್ಬೋದು, ಅದನ್ನೇನಾದ್ರೂ ಇನಿಷಿಯೇಟಿವ್ ಅಥವಾ ಅದಕ್ಕೋಸ್ಕರ ಸಪ್ರೇಟ್ ಯಾರಾದರೂ ಒಬ್ಬರು ಟೀಚರ್ಸ್ ಕೂಡ ಇರ್ಬೋದು. ಅವ್ರು ನಾವು ಕೇಳಿರಿ. ನಿಮ್ಗೆ ಯಾರನ್ನು ಕೇಳಬೇಕಂತ ಗೊತ್ತಾಗಲ್ಲ, ಹೋಗ್ಬಿಟ್ಟು ಮೊದಲು ಹೋಗಿ ನಿಮ್ಮ ಪ್ರಿನ್ಸಿಪಲ್ನ ಕೇಳಿರಿ, ಅವ್ರು ಹೇಳ್ತಾರೆ. ಸೊ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡ್ರಿ. ಅಮೌಂಟ್ ಮಾತ್ರ ಕೆಲವೊಂದಿಷ್ಟು ಹುಡುಗರಿಗೆ ನಿಮಗೆ ಸ್ಮಾಲ್ ಅಮೌಂಟ್ ಅನಿಸ್ಬೋದು, ಬಟ್ ಕೆಲವೊಂದಿಷ್ಟು ಹುಡುಗರಿಗೆ ಬಿಗ್ ಅಮೌಂಟೇ. ಹೇಳೋಕ್ಕಾಗಲ್ಲ. ಕೆಲವೊಂದು ಟೈಮ್ ಬೇರೆ ಬೇರೆ ಸ್ಕೀಮ್ಸ್ಗಳು ಬಂದು ಕೂಡ ಸ್ಕಾಲರ್ಶಿಪ್ ಜಾಸ್ತಿ ಬಂದಿದ್ದು ಉಂಟು. ಓಕೆ, ಫಾರ್ ಎಕ್ಸಾಂಪಲ್ ಎಷ್ಟು ಹುಡುಗರು ಹೊಲ ಇರ್ತದೆ, ನಿಮ್ಮದು ಹೊಲ ಕೂಡ ಇದ್ದಾಗ ಸಡನ್ನಾಗಿ ಚೀಪ್ ಅಂದರೆ ರೈತ ವಿದ್ಯಾನಿಧಿ ಅಂತ ಕರಿತೀವಿ, ತೆಗೆದಿದ್ದಾರೆ. ಸಡನ್ನಾಗಿ ಈ ವರ್ಷ ಇಂಪ್ಲಿಮೆಂಟ್ ಮಾಡಿದರೆ ಓಕೆ, ಇದು ಯಾವುದಪ್ಪ ಇದೇ ಇಲ್ಲದಂಗೆ ಇದು ಫುಡ್ ಆ್ಯಂಡ್ ಅಕಮಡೇಷನ್ ಅಂದರೆ ವಿದ್ಯಾರ್ಥಿ ಕಡೆಯಿಂದ ಬರ್ತಕ್ಕಂಥ ಅಮೌಂಟ್ 15,000 ರೂಪಾಯಿ ವರ್ಷ ಕೊಡ್ತಿದ್ದಿಲ್ಲ, ಈಗ ಕೊಡ್ತಾ ಇದ್ದೀರಾ. 15,000 ರೂಪಾಯಿ ಯಾಕೆ ಮಿಸ್ ಮಾಡ್ಕೊತೀರಾ? ಓಕೆ, ಆ್ಯಂಡ್ ನಿಮಗೆ ಶುಲ್ಕ ಮರುಪಾವತಿ ಅಮೌಂಟು ಫಿಕ್ಸ್ ಬರೋದು, ಯಾವ್ದು ಬರೆದಿದ್ರು ಕೂಡ ಇದು ಫಿಕ್ಸ್ ಬಂದೇ ಬರ್ತದೆ. ಇದನ್ನ ಯಾಕೆ ಮಿಸ್ ಮಾಡ್ಕೊತೀರಾ? ಹೌದಲ್ವ? ಹಾಕ್ರಿ, ಅಪ್ಲೈ ಮಾಡಿರಿ, ಅಮೌಂಟ್ ಮಾತ್ರ ಬಂದೇ ಬರ್ತದೆ. SSB ಅಪ್ಲೈ ಮಾಡಿದವ್ರಿಗೆ ಪ್ರತಿಯೊಬ್ಬರಿಗೆ ಬಂದೇ ಬರ್ತದೆ. ಓಕೆ ಕಂಡ್ರು, ಇಷ್ಟು ಹೇಳೋದಂತ ಇತ್ತು. ಆ್ಯಂಡ್ ಲಾಸ್ಟ್ ಡೇಟ್ ಅಂತೂ ತಲೆ ಕೆಡಿಸ್ಬಿಡ್ರಿ. ಈ ಮಂತು 30ವರೆಗೂ ಕೂಡ ಇದಂತೂ ಕೂಡ ಭಯಪಡಬೇಡಿ, ಇನ್ನೂ ಕೂಡ ಎಕ್ಸ್ಟೆಂಡ್ ಆಗುತ್ತೆ. ಓಕೆ, ಇದು ಇರೋದು ಹಂಗೆ ಇರ್ತದೆ. SSB ಅಂದಮೇಲೆ ಹುಡುಗರಿಗೆ ಸ್ವಲ್ಪ ಲಾಸ್ಟ್ ಡೇಟ್ ಕೊಟ್ಟರೆ ಒಂದು ಅವೇರ್ನೆಸ್ ಇರುತ್ತೆ, ಅಷ್ಟರೊಳಗಡೆ ಅಪ್ಲೈ ಮಾಡಲಿ ಅಂತ ಇಟ್ಟಿರ್ತಾರೆ. ಬಟ್ ಇನ್ನೂ ಕೊಡ್ತಾರೆ, ಇನ್ನೂ ಒಂದು ತಿಂಗಳು ಕೊಡ್ತಾರೆ. ಬಟ್ ಹಂಗಂತ ಕೂರಬೇಡ್ರಿ, ಇನ್ನೂ ಒಂದು ವಾರದಲ್ಲಿ ಅಪ್ಲೈ ಮಾಡಿಬಿಡ್ರಿ. ಹೋಗಿ ನಾಳೆನೇ ಅಪ್ಲೈ ಮಾಡಿಬಿಡ್ರಿ. ಯಾಕಂದ್ರೆ ಈಗ ವೀಡಿಯೋ ನೋಡಿದ್ರಲ್ವ, ಹೋಗ್ಬಿಟ್ಟು ಅಪ್ಲೈ ಮಾಡಿ. ಆ್ಯಂಡ್ ಅಪ್ಡೇಟ್ ಅವಾಗ ಹೋಗಿ ಏನಾದರೂ ಕೊಡ್ತಾ ಇರ್ತೀನಿ ನಿಮಗೆ. ಸೊ ಹಂಗಾಗಿ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು. ನೆಕ್ಸ್ಟ್ ಡೇ ಬಾಯ್.